ಸಿಟಿಯಿಂದ ಹಳ್ಳಿಗೆ ಬಂದು ತುಂಬಾ ಜನ ಫಾರಂ ಹೌಸ್ ಮಾಡ್ತಾರೆ. ನನಗೇನು ಬೇಜಾರು ಗೊತ್ತಾ, ಬಂದ್ ಮಾಡ್ಲಿ, ತೊಂದರೆ ಇಲ್ಲ. ಅವರು ಇಲ್ಲಿಂದ ಬಂದು 10 ಎಕರೆ ಹೊಲ ತಗೊಂಡು ಫಾರಂ ಹೌಸ್ ಮಾಡ್ಬಿಟ್ಟು ಇಡೀ ಹಳ್ಳಿಯವರ ಕಳ್ಳರು ಕಣ್ಣಂಗೆ ಕಾಣ್ತಾರೆ. ಇದು ತಪ್ಪು, ಇದು ತಪ್ಪು. ಯಾರೊಬ್ಬ ಮನೆ ಬೈತು, ನಮ್ಮೂರ್ ಪಕ್ಕ ಅಲ್ಲೇ ಫಾರಂ ಹೌಸ್ ಮಾಡವನೆ, ಬದನೆಕಾಯಿ ಕದ್ದವ್ರಿ, ಹಳ್ಳಿಯವರೆಲ್ಲ ಕಳ್ಳನ ಮಕ್ಕಳು ಅಂದ. ನಾನಂದೆ, ಸ್ವಾಮಿ 80,000 ಸಂಬಳ ನಿಮಗೆ ಬೆಂಗಳೂರಲ್ಲಿ, ನಮ್ಮೂರು ಬಂದು 20 ಕೋಟಿ ಬಂಡವಾಳ ಹಾಕಿದ್ರಿ, ದೊಡ್ಡ ಕಳ್ಳ ನೀನು, ನಮ್ಮೂರವರಲ್ಲ. ಎಲ್ಲೋ ಒಂದು ಬದನೆಕಾಯಿ ಕದ್ದವ್ರೆ, ಕಳ್ಳನ ಮಗನ ಎಷ್ಟು ಮನೆ ಹಾಳು ಮಾಡಿದ್ದೆ, ಸುಮ್ ಕೆಲಸ ನೋಡು ಅಂತ. ನಿಜ ತಾನೆ? ಅವನ್ ಕದಿದ್ದೊಂದು ಬದನೆಕಾಯಿ, ಒಂದು ಟೊಮೊಟೊ ಹಣ್ಣು, ಅವನ್ ಕುರಿ ಮೇದದ್ದೊಂದು ಗಿಡ, ಇವನೆಷ್ಟು ಮನೆ ಮೇಯ್ಕ ಬಂದು 20 ಕೋಟಿ ತಗೊಂಡು. ಕಳ್ಳರು ಅಂತ ಹೆಂಗ್ರಿ ಅನ್ಬೇಕು? ಹಳ್ಳಿ ಸಂಸ್ಕೃತಿ ಅಂತದ್ದು. ಆ ಹೆಣ್ಮಗಳು ಹೇಳ್ತಾಳೆ, ಹಂಚಿನ ಮನೆ ಕಂಚಿನ ಕದ ಮಿಂಚ ಹೊಡಗಿಣಿ, ಅದು ನನ್ನ ಮನೆ ಹೋಗೋ ಬಳೆಗಾರ ಅಂದ್ಲು. ಆ ಬಳೆಗಾರ ಅಂತಾನಮ್ಮ, ಎಷ್ಟು ಚೆನ್ನಾಗದಮ್ಮ ನಿಮ್ಮನೆ, ನಾನು ಹೋಗ್ತೀನಿ ತಾಯಿ, ನಾಳೆನೂ ಹೋಗ್ತೀನಿ. ಆದ್ರೆ ಆ ಮನೆ ತುಂಬಾ ಜನ ಇರ್ತಾರೆ, ನಿಮ್ ದೊಡ್ಡಮ್ಮ ಇರ್ತಾಳೆ, ನಿಮ್ ಚಿಕ್ಕಮ್ಮ ಇರ್ತಾಳೆ, ನಿಮ್ ಮತ್ತಿಗೆ ನಾದ್ನಿ ಯಾರ್ಯಾರು ಇರ್ತಾರೆ. ಅಷ್ಟು ಜನರಲ್ಲಿ ನಿಮ್ ತಾಯಿ ಯಾರು, ನಿಮ್ ತಾಯಿ ಹೆಂಗಿರ್ತಾರ ಸ್ವಲ್ಪ ಹೇಳು ಅಂದ. ಅದಕ್ಕೆ ಹೇಳ್ತಾಳೆ ಹೆಣ್ಮಗಳು, ಮುತ್ತೈದೆ ಅಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ, ಮುತ್ತೈದೆ ಅಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ, ನಟ ನಡುವೇಲಿ ಪಗಡೆಯ ಆಡುತ್ತಾಳೆ, ನಟ ನಡುವೇಲಿ ಪಗಡೆಯ ಆಡುತ್ತಾಳೆ, ಅವಳೇ ಕಣೋ ನನ್ನ ಹಡೆದುವ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಳೆಗಾರ ಹೇಳ್ತಾನೆ, ಅಮ್ಮ ಏನ್ ಮಾತಾಡ್ತಿದ್ದಿ ನೀನು, ಹಂಚಿನ ಮನೆ ಕಂಚಿನ ಕದ ಮುತ್ತೈದೆ ಅಟ್ಟಿ ಮುತ್ತನ್ ಚಪ್ರ ಪಟ್ಟೆ ಮಂಚದ ಮೇಲೆ ಕೂತ್ಕೊಂಡು ಪಗಡೆ ಆಟ ಆಡೋ ನಿನ್ ತಾಯಿ, ನಾ ತಗೊಂಡು ಹೋಗೋ ಗಾಜಿನ ಬಳೆ ತಗಂತಾಳೆ ನಮ್ಮ, ಅವಳು ಬಂಗಾರದ ಬಳೆ ಹಾಕಂತಾಳೆ. ನಾನು ಹೋದ್ರು ಬಳೆ ತಗೊಳ್ದೆ ಹೋದ್ರೆ ಏನ್ ಮಾಡ್ಲಿ ಅಂತ ಕೇಳ್ದ. ಅದಕ್ಕೆ ಹೆಣ್ಮಗ್ಳು ಹೇಳ್ತಾಳೆ, ನನ್ ತಾಯಿ ಎಂತವಳು ಗೊತ್ತೇನಪ್ಪ, ಎಂತವಳು, ಅವಳಿಗೇನಿಷ್ಟ ಗೊತ್ತಾ, ಏನಿಷ್ಟ, ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ, ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ, ಎನ್ನ ಅಳದವ್ಗೆ ಬಲು ಆಸೆ ಬಳೆಗಾರ, ಎನ್ನ ಅಳದವ್ಗೆ ಬಲು ಆಸೆ ಬಳೆಗಾರ, ಕೊಂಡೋಗೋ ನನ್ನ ತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಸುಂದರವಾದ ಒಂದು ಚಪ್ಪಾಳೆ ಬರಲಿ ಕಲಾವಿದರಿಗೆ ಮತ್ತು ನಿಮ್ಮ ಸ್ಫೂರ್ತಿ.